ನಮಸ್ಕಾರ. FM ವಾರ್ತಾವಾಹಿನಿಗೆ ಸ್ವಾಗತ. ನಾನು ಅಮರ್. ಸನ್ಮಾನಕ್ಕೆ ಪ್ರತ್ಯುತ್ತರವಾಗಿ ಕೋಲಾರ ಪಟ್ಟಣಕ್ಕೆ 12 ಕೋಟಿ 65 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು. ಸಚಿವ ಶಿವಾನಂದ ಪಾಟೀಲ್ ಕೋಲಾರ ಪಟ್ಟಣದಲ್ಲಿ ದಿನಾಂಕ ಫೆಬ್ರವರಿ 26ರಂದು ಮಂಗಳವಾರದಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಶಿವಾನಂದ ಪಾಟೀಲ್ ಕೋಲಾರ ಪಟ್ಟಣಕ್ಕೆ ಕೃಷ್ಣಾ ಮೇಲ್ದಂಡೆ ಯೋಜನೆಯಡಿಯಲ್ಲಿ 6 ಕೋಟಿ ವೆಚ್ಚದ ಅನುದಾನದಲ್ಲಿ ರಸ್ತೆ ಸುಧಾರಣೆ, 2018-19ನೇ ಸಾಲಿನ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ 8.70 ಲಕ್ಷ ವೆಚ್ಚದಲ್ಲಿ ಶಾಲಾ ಕೋಣೆ ನಿರ್ಮಾಣ, ಪಟ್ಟಣ ಪಂಚಾಯಿತಿ 14ನೇ ಹಣಕಾಸಿನ ಯೋಜನೆಯಡಿಯಲ್ಲಿ 14.90 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸೇರಿದಂತೆ ಪಟ್ಟಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ, ಉದ್ಘಾಟನೆ ಹಾಗೂ ಸನ್ಮಾನ ಕಾರ್ಯಕ್ರಮ ಜರುಗಿತು. ಪಟ್ಟಣಕ್ಕೆ ಸಚಿವ ಸ್ಥಾನ ಲಭಿಸಿದ ಮೇಲೆ ಮೊದಲ ಬಾರಿಗೆ ಆಗಮಿಸಿದ ಸಚಿವ ಶಿವಾನಂದ ಪಾಟೀಲ್ ಪಟ್ಟಣದಲ್ಲಿ ವಿವಿಧ ಯೋಜನೆ ಅಡಿಯಲ್ಲಿ ಸುಮಾರು 12 ಕೋಟಿ 65 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆ ಹಾಗೂ ಕಟ್ಟಡ ಉದ್ಘಾಟನೆ ನೆರವೇರಿಸಿದ ಸಚಿವರನ್ನು ಪಟ್ಟಣದ ಜನತೆ ಹಾಗೂ ಎಲ್ಲ ಸಮುದಾಯದ ಬಾಂಧವರು, ಸಂಘ ಸಂಸ್ಥೆಯವರು ಅದ್ದೂರಿಯಾಗಿ ಸನ್ಮಾನಿಸಿದರು. ನಂತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಶಿವಾನಂದ ಪಾಟೀಲ್, ನನಗೆ ಕಷ್ಟ ಕಾಲದಲ್ಲಿ ಅತಿ ಸಹಾಯ ಕೋಲಾರ ಪಟ್ಟಣದಿಂದ ಆಗಿದೆ. ಈ ಪಟ್ಟಣ ತಾಲೂಕು ಕೇಂದ್ರವಾಗಬೇಕಾದರೆ ಪ್ರತಿಯೊಬ್ಬ ಪರಿಶ್ರಮ ಇಲ್ಲಿದೆ. ನಾನು ಮೊದಲು 2 ಬಾರಿ ಈ ಕ್ಷೇತ್ರದಿಂದ ಶಾಸಕನಾಗಿದ್ದಾಗ ಎಷ್ಟೊಂದು ಪ್ರಮಾಣದ ಸನ್ಮಾನ ನನಗೆ ಆಗಿತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಈ ಬಾರಿ ಮಾತ್ರ ನಾನು ಹಿಂದೆಂದೂ ಕಂಡರಿಯದಂತೆ ನನಗೆ ಸನ್ಮಾನ ನೀವು ಮಾಡಿದಿರಿ. ನಿಮಗೆ ನಾನು ಎಂದೆಂದಿಗೂ ಕೂಡ ಚಿರಋಣಿಯಾಗಿರುತ್ತೇನೆ ಅಂತ ಹೇಳಿದ್ರು. ನಿಮ್ಮ ಸನ್ಮಾನಕ್ಕೆ ಪ್ರತ್ಯುತ್ತರವಾಗಿ ಕೋಲಾರ ಪಟ್ಟಣಕ್ಕೆ 12 ಕೋಟಿ 65 ಲಕ್ಷ ರೂಪಾಯಿಗಳ ಕಾಮಗಾರಿಗಳ ಭೂಮಿ ಪೂಜಾವನ್ನು ಇವತ್ತೇ ಮಾಡಿದ್ದೇನೆ. ಶಾಲಾ ಆವರಣದ ಸುತ್ತಮುತ್ತ 100 ಮಳಿಗೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಈ ಮಾರ್ಕೆಟ್ಗೆ ಮಹಾತ್ಮ ಗಾಂಧೀಜಿ ಹೆಸರಿಟ್ಟು ನೀವು ಅನುಕರಣೆ ಆಗಬೇಕು. ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲಿಯೂ ಬೇಗ ಮಾರ್ಕೆಟ್ ಇಲ್ಲ. ನನ್ನ ತಾಲೂಕು ಕೇಂದ್ರವಾದ ಬಸವನ ಬಾಗೇವಾಡಿಯಲ್ಲಿ 50 ಕೋಟಿ ರೂಗಳ ವೆಚ್ಚದಲ್ಲಿ ಮೆಗಾ ಮಾರ್ಗ ತಲೆ ಎತ್ತುತ್ತಿದೆ. ಇದರ ಜೊತೆಯಲ್ಲಿ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 24x7 ಕುಡಿಯುವ ನೀರಿನ ಯೋಜನೆ ಬಸವನ ಬಾಗೇವಾಡಿಯಲ್ಲಿ ಆಗುತ್ತಿದೆ. ಇವತ್ತು ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಒಳಚರಂಡಿ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಮೆಗಾ ಮಾರುಕಟ್ಟೆ ಸೂಚಿತವಾಗಿರುವ ರಸ್ತೆಗಳನ್ನು ಮಾಡಲಾಗಿದೆ. ಇನ್ನು ಈ ಬಾರಿ ನನ್ನ ಆದ್ಯತೆ ಏನಿದ್ದರೂ ಕೋಲಾರ ಪಟ್ಟಣಕ್ಕೆ. ನಾನು ಕೋಲಾರ ಪಟ್ಟಣಕ್ಕೆ ಪ್ರಮುಖ ಯೋಜನೆಗಳು ತರುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ. ಕೋಲಾರ ತಾಲೂಕು ಕೇಂದ್ರ ಅಷ್ಟೇ ಅಲ್ಲ, ಭವಿಷ್ಯದಲ್ಲಿ ವಿಭಾಗ ಮಟ್ಟದಲ್ಲಿ ಒಂದು ಉತ್ತಮ ತಾಲೂಕು ಆಗಬಹುದು. ಈ ಮಟ್ಟಕ್ಕೆ ಬರಬೇಕಾದರೆ ಇಡೀ ಕೋಲಾರ ಪಟ್ಟಣದ ನಾಗರಿಕರೆಲ್ಲರ ಸಹಕಾರ ಪಕ್ಷಾತೀತವಾಗಿ ನನಗೆ ಬೇಕು. ಇವತ್ತು ನನಗೆ ಮಂತ್ರಿಯಾಗುವ ಭಾಗ್ಯ ಸಿಗಬೇಕಾದರೆ ಅದು ಕೋಲಾರ ಪಟ್ಟಣದ ಜನತೆ ಸಿಂಹಪಾಲು ಸಹಕಾರ ಇದೆ ಎಂದು ನಾನು ಇವತ್ತು ಮಂತ್ರಿಯಾಗಿ ಇಡೀ ಕರ್ನಾಟಕದ ಜನತೆ ಅಳಿಲು ಸೇವೆ ಮಾಡುವ ಸೌಭಾಗ್ಯ ನನಗೆ ಸಿಕ್ಕಿದೆ. ಕ್ಯಾನ್ಸರ್ ಸಮಸ್ಯೆ, ಹೃದಯ ರೋಗ, ಕಾಯಿಲೆ, ಭೀಕರ ಅಪಘಾತ ಚಿಕಿತ್ಸೆಗೆ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ವಿಜಯಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಿಗುವಂತೆ ಯೋಜನೆಯನ್ನು ಮುಂದಿನ ವರ್ಷ ಅವಧಿಯಲ್ಲಿ ಚಾಲನೆ ಕೊಡಲಾಗುವುದು. 125 ಕೋಟಿ ರೂಪಾಯಿಗಳ ಅನುದಾನದ ಮಂಜೂರಾತಿಯನ್ನು ಇದೇ 1.5 ವರ್ಷದಲ್ಲಿ ತೆಗೆದುಕೊಳ್ಳಲಾಗಿದೆ. ಇಂತಹ ಆಸ್ಪತ್ರೆಯನ್ನು ವಿಜಯಪುರದ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ನಿರ್ಮಾಣ ಮಾಡಲಾಗುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಹೋದ ನವೆಂಬರ್ ತಿಂಗಳಲ್ಲಿ ಅತ್ಯಂತ ಹೆಚ್ಚು ಹೆರಿಗೆ ಆಗಿರುವಂತಹ ಜಿಲ್ಲಾ ಆಸ್ಪತ್ರೆ ಯಾವುದೆಂದರೆ ಅದು ವಿಜಯಪುರ ಜಿಲ್ಲಾ ಆಸ್ಪತ್ರೆಯಾಗಿದೆ ಎಂದರು. 1053 ಮಕ್ಕಳ ಜನನ ವಿಜಯಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಆಗಿದೆ. ಕಾಯಕಲ್ಪ ಪ್ರಶಸ್ತಿಯಲ್ಲಿ ಜಿಲ್ಲೆಗೆ 3 ಸ್ಥಾನ ಲಭಿಸಿದೆ. ಇದರ ಜೊತೆಯಲ್ಲಿ ಕೂಡ ಕೋಲಾರ ಪಟ್ಟಣದ ಮಧ್ಯದಲ್ಲಿರುವ ಆಸ್ಪತ್ರೆಯಲ್ಲಿ ತಾಯಿ ಮಗುವಿನ ಆಸ್ಪತ್ರೆಯನ್ನು ಮಂಜೂರು ಕೊಡುವ ಪ್ರಯತ್ನವನ್ನು ಮಾಡುತ್ತೇನೆ. ಕೋಲಾರ ಪಟ್ಟಣ ಇನ್ನೂ ಅನೇಕ ಅಭಿವೃದ್ಧಿಯನ್ನು ಕಾಣಬೇಕಾಗಿದೆ. ಕೋಲಾರದ ಮೊಸರು ಇಡೀ ದೇಶಕ್ಕೆ ಮಾದರಿಯಾಗಿದೆ. ಇಂತಹ ವ್ಯಾಪಾರ ಮಾಡುವಂತೆ ಜನರು ಇನ್ನೂ ಉತ್ತುಂಗಕ್ಕೆ ಹೋಗಬೇಕಾದ್ರೆ ಈ ಪಟ್ಟಣ ಪಕ್ಷಾತೀತವಾಗಿ ಅಭಿವೃದ್ಧಿ ಕಾಣಬೇಕಾಗಿದೆ ಎಂದು ಸಚಿವ ಶಿವಾನಂದ ಪಾಟೀಲರು ಮಾತನಾಡಿದರು. ನಮಗೆ ಕಷ್ಟ ಕಾಲದಲ್ಲಿ ಅತಿ ಹೆಚ್ಚಿನ ಸಹಾಯ ಮೊದಲನೇ ಬಾರಿಗೆ ಕೋಲಾರದಲ್ಲಿ ನನಗಾಗಿದೆ ಅಂದ್ರೆ ಅದು ತಪ್ಪಾಗಿಲ್ಲ ಅಂತ ನಾನು ಹೇಳಬೇಕಾಗ್ತದೆ. ಈ ಊರು ಒಂದು ತಾಲೂಕಾ ಕೇಂದ್ರ ಆಗಬೇಕಾದ್ರೆ ಪ್ರತಿಯೊಬ್ಬರ ಪರಿಶ್ರಮ ಇಲ್ಲಿದೆ. ಇವತ್ತು ಈ ತಾಲೂಕಿನ ಜೊತೆಗೆ ನನಗೆ ಇನ್ನೂ 2 ತಾಲೂಕುಗಳ ಅಳಲು ಸೇವೆಯನ್ನ ಮಾಡತಕ್ಕಂಥ ಸೌಭಾಗ್ಯ ಸಿಕ್ಕಿದೆ.
ನಾನು ಮೊದಲು 2 ಬಾರಿ ಶಾಸಕನಾಗಿದ್ದಾಗ ಪ್ರಾಯಶಃ ಕೋಲಾರದಲ್ಲಿ ಇಷ್ಟು ಸನ್ಮಾನ ನನಗಾಗಿತ್ತಿಲ್ಲೋ ಗೊತ್ತಿಲ್ಲ. ಆದರೆ ಈ ಬಾರಿ ನಾನು ಹಿಂದೆಂದೂ ಕಂಡರಿಯದಷ್ಟು ಸನ್ಮಾನವನ್ನ ನೀವು ಮಾಡಿದ್ದೀರಿ. ನಿಮ್ಗೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೀನಿ ಅಂತ ಹೇಳ್ತೀನಿ. ನಿಮ್ಮ ಸನ್ಮಾನಕ್ಕೆ ಪ್ರತ್ಯುತ್ತರವಾಗಿ ಇವತ್ತು ಈ ಬಾರಿ ಶಾಸಕನಾಗಿದ್ದಾಗ ನನ್ನ ಮನಸ್ಸಿನಲ್ಲಿ ಬಹುದಿನಗಳಿಂದ ಒಂದು ಕೊರಗಿತ್ತು. ಇಡೀ ಆಲ್ಮಟ್ಟಿ ಅಣೆಕಟ್ಟಿನ ಹಿನ್ನೀರಿನಲ್ಲಿ ಬಾಗಲಕೋಟೆಯ ನಂತರ ಅತಿ ದೊಡ್ಡ ಪಟ್ಟಣವಾಗಿ ಮುಳುಗಡೆ ಆಗಿರ್ತಕ್ಕಂಥ ಪಟ್ಟಣ ಅಂದ್ರೆ ಕೋಲಾರ. ಈ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ಸನ್ಮಾನ್ಯ DK ಶಿವಕುಮಾರ್ ಅವರನ್ನ ನಾನು ವಿನಂತಿ ಮಾಡಿಕೊಂಡಾಗ ನಾನು ಹೇಳಿದೆ, ಬಾಗಲಕೋಟೆ ನಂತರ ಅತಿ ದೊಡ್ಡ ಹಳ್ಳಿ ಕೋಲಾರ. ನನಗೆ ನೀವು ಬಾಗಲಕೋಟೆ ಕೊಟ್ಟಷ್ಟು ಅನುದಾನ ಕೊಡದೆ ಇದ್ರೂ ಸರಿ, ಇವತ್ತು ನಿಮಗೆಲ್ಲ ಗೊತ್ತಿದೆ. ಅದರ ಪರಿಣಾಮದಿಂದ ಇವತ್ತು ನಾನು ಹೆಚ್ಚು ಕಡಿಮೆ ಇವತ್ತು ಕೋಲಾರ ಒಂದೇ ಊರಿಗೆ ಇವತ್ತು ಕೋಲಾರದ ಪಟ್ಟಣ ಪಂಚಾಯಿತಿಗೆ ಬಿಡುಗಡೆ ಆಗಿರ್ತಕ್ಕಂಥ ಎಲ್ಲ ಅನುದಾನದಲ್ಲಿ ಇವತ್ತು 12,65,00,000 ರೂಪಾಯಿದ ಕಾಮಗಾರಿಯ ಪೂಜೆಯನ್ನ ಇವತ್ತಿನ ದಿವಸನೇ ನಾನು ನೆರವೇರಿಸಿದ್ದೀನಿ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ. ಇವತ್ತು ರಸ್ತೆಗಳಿರ್ಬೋದು, ಕುಡಿಯುವ ನೀರಿರ್ಬೋದು, ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಜೊತೆಗೆ ಬಹಳ ಕಡುಬಡವರಾಗಿರ್ತಕ್ಕಂಥ ಕೋಲಾರದ ಅನೇಕ ಯುವಕರು ನನ್ನಲ್ಲಿ ಆಗಾಗ ಬಂದು ಕೇಳಿದಾಗ ನಾನು ಈ ಶಾಲಾ ಆವರಣದ ಗುರುಗಳಿಗೆ, ಗುರುಮಾತೆಯರಿಗೆ, ವಿಶೇಷವಾಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಿಗೆ, ಸದಸ್ಯರಿಗೆ, ಉಪಾಧ್ಯಕ್ಷರಿಗೆ ಕೇಳ್ಕೊಂಡಾಗ ಆ ಸಮಸ್ತ ಬಡ ಜನರ ಬವಣೆಯನ್ನ ನೀವು ಕೂಡ ಸ್ಪಂದಿಸಬೇಕು ಅಂದಾಗ ಏಕಕಾಲಕ್ಕೆ ಈ ಶಾಲಾ ಆವರಣದಲ್ಲಿ ನನಗಿವತ್ತು 100 ಮಳಿಗೆಗಳನ್ನ ಸ್ಥಾಪಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವ್ರ ವತಿಯಿಂದ ನಾನು ಈ ಎಲ್ಲ ಊರಿನ ಹಿರಿಯರಿಗೆ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೀನಿ ಇವತ್ತು. ಯಾಕೆಂದ್ರೆ ಯಾರೇ ಕೂಡ ಬೀದಿಯಲ್ಲಿ ನಿಂತು ವ್ಯಾಪಾರ ಮಾಡ್ತಕ್ಕಂಥದ್ದು ಸಮಂಜಸ ಅಲ್ಲ. ಇವತ್ತು ನಿಮ್ಗೆಲ್ಲ ಗೊತ್ತಿದೆ, ಅದನ್ನ ಅರ್ಥಕೊಂಡೇ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ನಾನು ನಗರಸಭೆ ಅಧ್ಯಕ್ಷನಾಗಿದ್ದಾಗ ಶಾಸ್ತ್ರಿ ಮಾರುಕಟ್ಟೆಯನ್ನ ಮಾಡಿಕೊಟ್ಟೆ. ನನಗನ್ನಿಸ್ತದೆ ಇವತ್ತು ಕೋಲಾರದಲ್ಲಿ ನೀವು ಈ ಆವರಣದಲ್ಲಿ ರಚನೆ ಮಾಡಿರ್ತಕ್ಕಂಥ ಈ ಮಾರ್ಕೆಟ್ಗೆ ನೀವು ಮಹಾತ್ಮ ಗಾಂಧೀಜಿ ಹೆಸರನ್ನಿಟ್ಟು ಅನುಕರಣೆ ಆಗ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ಅಂತ ಒಂದು ಒಳ್ಳೆ ಕೆಲಸ ಇವತ್ತು ನಿಮ್ಮೂರಲ್ಲಿ ಕೂಡ ಆಗಿದೆ. ಇದಕ್ಕಿಂತ ಪೂರ್ವದಲ್ಲಿ ಹೋದ ಬಾರಿ ನಾನು ಬಸವನ ಬಾಗೇವಾಡಿಯಲ್ಲಿ, ನಿಮಗೆ ಗೊತ್ತಿದೆ, ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲಿ ಮೆಗಾ ಮಾರ್ಕೆಟ್ ಇರಲಿಲ್ಲ. ನನ್ನ ತಾಲೂಕಾ ಕೇಂದ್ರ ಆದಂತ ಬಸವನ ಬಾಗೇವಾಡಿಯಲ್ಲಿ ಬೀದಿಯಲ್ಲಿ ಕೂಡ್ತಕ್ಕಂಥ ಅನೇಕ ವ್ಯಾಪಾರಸ್ಥರಿಗೆ ಅನುಕೂಲ ಆಗಬೇಕು ಅಂತ ತಿಳ್ಕೊಂಡು ಇವತ್ತು ನಿಮ್ಗೆ ಗೊತ್ತಿದೆ, ಹೆಚ್ಚು ಕಡಿಮೆ 50 ಕೋಟಿಯ ಒಂದು ಮೆಗಾ ಮಾರ್ಕೆಟ್ ಇವತ್ತು ಬಸವನ ಬಾಗೇವಾಡಿಯಲ್ಲಿ ತಲೆ ಕೂಡ ಎತ್ತಾ ಇದೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ. ಇದರ ಜೊತೆಗೆ ಅದೇ ಬಸವನ ಬಾಗೇವಾಡಿಯಲ್ಲಿ ಇವತ್ತು ಬಿಜಾಪುರದ 24x7 ಗಂಟೆ ಕುಡಿಯುವ ನೀರಿನ ಯೋಜನೆ ಮಂದಗತಿಯಲ್ಲಿ ನಡೀತಾ ಇದ್ರೂ ಕೂಡ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ 24x7 ಕುಡಿಯುವ ನೀರು ಎಲ್ಲಾದ್ರೂ ಆಗ್ತಿದ್ರೆ ಅದು ಬಸವನ ಬಾಗೇವಾಡಿ ಕೇಂದ್ರ ಸ್ಥಾನದಲ್ಲಿ ಆಗ್ತದೆ ಅಂತ ಹೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಇವತ್ತು ನೀವು ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ನೀವು ನೋಡಬಹುದು, ಒಳಚರಂಡಿ ವ್ಯವಸ್ಥೆ, ಕುಡಿಯುವ ನೀರು, ಮೆಗಾ ಮಾರ್ಕೆಟು, ಸುಸಜ್ಜಿತವಾಗಿರ್ತಕ್ಕಂಥ ರಸ್ತೆಗಳನ್ನ ಇವತ್ತು ನಾವು ಬಸವನ ಬಾಗೇವಾಡಿಯಲ್ಲಿ ಮಾಡಿಕೊಟ್ಟಿದ್ದೀವಿ. ಇವತ್ತು ಈ ಬಾರಿ ನನ್ನ ಆದ್ಯತೆ ಏನೇ ಇದ್ರೂ ಕೋಲಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಬಹಳ ಹರ್ಷದಿಂದ ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಏನೇ ಇದ್ರು ಈ ಸರ್ತಿ
ಬಹುತೇಕ ಯೋಜನೆಗಳನ್ನ ಕೋಲಾರಕ್ಕೆ ನಾನು ತರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಈ ಊರು ಮುಳುಗಡೆಯ ನಂತರ ಎಂದೋ ಬಹುದಿನಗಳಿಂದನೇ ಬಹಳ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಆದ್ರೆ ಇವತ್ತು ನಿಮಗೆ ಗೊತ್ತಿದೆ, ಆ ಕಾಲ ಸನ್ನಿಧವಾಗ್ತಾ ಇದೆ. ಇದರಲ್ಲಿ ನಿಮ್ಮೆಲ್ಲರ ಸಹಕಾರ ನಾನು ಕೇಳ್ತಾ ಇದ್ದೀನಿ. ಯಾಕಂದ್ರೆ ಮೊಟ್ಟ ಮೊದಲನೇದಾಗಿ ಕೋಲಾರದಲ್ಲಿ ನೀವೆಲ್ಲ ಏನ್ ವಾಸ ಆಗ್ತಾ ಇದ್ದೀರಿ, ಈ ಊರು ಅತ್ಯಂತ ದೊಡ್ಡ ಕರ್ನಾಟಕದ ಸೇತುವೆಯನ್ನು ಹೊಂದಿರತಕ್ಕಂಥ ಊರು ಯಾವ್ದಾದ್ರು ಇದ್ರೆ ಅದು ಕೋಲಾರ ಅಂತ ಹೇಳಿ ನಾನು ಹೇಳಬೇಕಾಗ್ತದೆ. ಅಂತ ಒಂದು ಸೇತುವೆಯನ್ನ ಕೂಡ ನೀವು ಹೊಂದಿದ್ದೀರಿ. ಜೊತೆಗೆ ಇಲ್ಲಿ ಒಂದು ಕಡಿಮೆ ಇತ್ತು ನಮ್ಗೇನಪ್ಪಾ ಅಂದ್ರೆ ಹುಬ್ಳಿಯಿಂದ ಬಿಜಾಪುರ ರಸ್ತೆ ಆಗ್ಬೇಕಂತಕ್ಕಂಥದ್ದು. ಇವತ್ತು ಆ ರಸ್ತೆ ಕೂಡ ಇವತ್ತು ಹಂತ ಹಂತವಾಗಿ ಮುಗಿಲಿಕ್ಕೆ ಒಂದು ಹಂತವನ್ನ ತಲುಪ್ತಾ ಇದೆ. ಇಂಥ ಒಂದು ಕಾಲದಲ್ಲಿ ನನಗನ್ನಿಸ್ತದೆ ಕೋಲಾರ ತಾಲೂಕಾ ಕೇಂದ್ರ ಅಷ್ಟೇ ಅಲ್ಲ, ಭವಿಷ್ಯದಲ್ಲಿ ಒಂದು ಒಳ್ಳೆ ವಿಭಾಗಿ ಮಟ್ಟದ ಒಂದು ತಾಲೂಕು ಆಗಬಹುದು ಅಂತ ಹೇಳಿ ನಾನು ಊಹಿಸ್ತೀನಿ. ಅಂತ ಮಟ್ಟಕ್ಕೆ ಕೋಲಾರವನ್ನ ಬೆಳೆಸಬೇಕಾದ್ರೆ ಇಡೀ ಕೋಲಾರದ ಸಮಸ್ತ ನಾಗರಿಕರಲ್ಲಿ ವಿಶೇಷವಾಗಿ ನಾನು ಪಕ್ಷಾತೀತವಾಗಿ ಎಲ್ಲರ ಸಹಕಾರವನ್ನ ಕೇಳ್ತೀನಿ. ಇವತ್ತು ನಾನು ಸಮ್ಮಿಶ್ರ ಸರ್ಕಾರದಲ್ಲಿರೋದ್ರಿಂದ ಸಮ್ಮಿಶ್ರ ಸರ್ಕಾರದ ಸಿಂಹಪಾಲು ಕೂಡ ನನಗೆ ಕೊಡುಗೆಯಾಗಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದ್ರೆ ಇವತ್ತು ರಾಜಕೀಯ ವಾತಾವರಣದಲ್ಲಿ ಬದಲಾವಣೆ ಬರ್ತಕ್ಕಂಥದ್ದು ಸಹಜ. ಆದ್ರೆ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ, ನೀವು ನಿರೀಕ್ಷೆ ಮಾಡಿರ್ಲಿಲ್ಲ, ದಳದವರು ನಾವು ಸೇರಿ ಸರ್ಕಾರ ಮಾಡ್ತೀವಿ ಅಂತ ಹೇಳಿ. ಒಂದ್ ಕಾಲಘಟ್ಟದಲ್ಲಿ ನಾವು ವಿರೋಧ ಭಾಸದಿಂದ ಚುನಾವಣೆ ಎದುರಿಸಿರ್ಬೋದು, ಆದ್ರೆ ಇವತ್ತು ಪಕ್ಷಾತೀತವಾಗಿ ಇಡೀ ಕೋಲಾರ ಇವತ್ತು ನನಗೆ ಸಹಾಯ ಮಾಡಿದೆ, ಸಹಕಾರ ಕೊಟ್ಟಿದೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ. ಅಂತ ಒಂದು ಸಹಕಾರ ಕೊಟ್ಟಿರ್ತಕ್ಕಂಥ ಊರು ಇವತ್ತು ನಾನು ಒಂದು ಮಾತನ್ನ ನಿಮ್ಗೆ ಹೇಳಬೇಕಾಗ್ತದೆ. ಏನಪ್ಪಾ ಅಂತಂದ್ರೆ, ನಾನು ಅನೇಕ ಬಾರಿ ಶಾಸಕನಾಗಿದ್ದೆ, ಆದ್ರೆ ಈ ಬಾರಿ ಮಂತ್ರಿ ಆಗ್ತಕ್ಕಂಥ ಭಾಗ್ಯ ನನಗೆ ಸಿಕ್ಕಿದ್ರೆ ಅದು ನಿಮ್ಮೂರಿನ ಸಿಂಹಪಾಲದಿಂದ ಅಂತ ಹೇಳಿ ನಾನು ಹೇಳಬೇಕಾಗ್ತದೆ. ಇವತ್ತು ಮಂತ್ರಿಯಾಗಿ ಇಡೀ ಕರ್ನಾಟಕ ಜನರ ಅಳಲ್ ಸೇವೆಯನ್ನ ಮಾಡ್ತಕ್ಕಂಥ ಸೌಭಾಗ್ಯ ನನಗೆ ಸಿಕ್ಕಿದೆ. ಇವತ್ತು ನಿಮ್ಗೆಲ್ಲ ಗೊತ್ತಿದೆ, ಇವತ್ತು ಬಿಜಾಪುರ ಜಿಲ್ಲಾ ಮಧ್ಯವರ್ತಿ ಸ್ಥಾನದಲ್ಲಿ ಬಹುದಿನಗಳಿಂದ ನಾವು ಒಂದು ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಡ್ತಾ ಬರ್ತಾ ಇದ್ವಿ. ನಮಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇರ್ಲಿಕ್ಕಿಲ್ಲ, ಆದ್ರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ನಲ್ಲಿ ಇರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನ ಮೀರ್ತಕ್ಕಂಥ ಸವಲತ್ತುಗಳನ್ನ ಇವತ್ತು ಬಿಜಾಪುರ ಜಿಲ್ಲಾ ಕೇಂದ್ರಕ್ಕೆ ಈ ಸಮ್ಮಿಶ್ರ ಸರ್ಕಾರದ ಕೊಡುಗೆಯಾಗಿ ನನಗೆ ಸಿಕ್ಕಿದೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ನಿಮ್ಗೆ ಗೊತ್ತಿರ್ಬೋದು, ಇನ್ನೊಂದು ವರ್ಷದಲ್ಲಿ ಬಿಜಾಪುರದಲ್ಲಿ ನಿಮ್ಗೆ ಯಾವುದೇ ಕಾಯಿಲೆ ಬರಲಿ, ಇವತ್ತು ಕ್ಯಾನ್ಸರ್ ಸಮಸ್ಯೆ ಇರ್ಬೋದು, ಹೃದಯಘಾತದ ವಿಷಯ ಇರ್ಬೋದು, ಜೊತೆಗೆ ಯಾವುದೇ ಒಂದು ಎಮರ್ಜೆನ್ಸಿ ಆಕ್ಸಿಡೆಂಟ್ ಆದಾಗ ಟ್ರೋಮಾ ಸೆಂಟರ್ ಇರ್ಬೋದು, ಇಂಥ ಅನೇಕ ಯೋಜನೆಗಳನ್ನ ಇವತ್ತು ಬಿಜಾಪುರದ ಜಿಲ್ಲಾ ಆಸ್ಪತ್ರೆಯಲ್ಲಿ ನಾವು ತೆಗಿತಾ ಇದ್ದೀವಿ. ಸುದಯದಿಂದ ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ 125 ಕೋಟಿಗಿಂತಲೂ ಹೆಚ್ಚಿನ ಹಣವನ್ನ ಇದೇ ಒಂದು ವರ್ಷದಲ್ಲಿ ನಾವು ಮಂಜೂರಾತಿಯನ್ನು ತಗೊಂಡಿದ್ದೀವಿ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ಬೇಕಾಗ್ತದೆ. ಅಂತ ಒಂದು ಆಸ್ಪತ್ರೆಯನ್ನ ಇವತ್ತು ಬಿಜಾಪುರ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಒಂದು ದಾಖಲೆಯನ್ನು ಬರೆದಿರ್ತಕ್ಕಂಥ ಆಸ್ಪತ್ರೆ ಯಾವ್ದಾದ್ರು ಇದ್ರೆ ಇವತ್ತು ಬಿಜಾಪುರ ಜಿಲ್ಲಾ ಆಸ್ಪತ್ರೆ. ಎದರಲ್ಲಿಯಪ್ಪ ಅಂತಂದ್ರೆ, ಹೋದ ನವೆಂಬರ್ ತಿಂಗಳಿನಲ್ಲಿ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಹೆರಿಗೆ ಎಲ್ಲಾದ್ರೂ ಆಗಿದ್ರೆ ಅದು ಬಿಜಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳ್ಕೊಳ್ತೀನಿ. 1053 ಮಕ್ಕಳ ಜನನ ಬಿಜಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಆಗಿದೆ. ಜೊತೆಗೆ ಈ ವರ್ಷ ಬಿಜಾಪುರ ಜಿಲ್ಲಾ ಆಸ್ಪತ್ರೆ ಮತ್ತೆ ಇಡೀ ರಾಜ್ಯಕ್ಕೆ 3ನೇ ಸ್ಥಾನ ಬಂದಿದೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ. ಇವತ್ತು ಕಾಯಕಲ್ಪ ಅವಾರ್ಡ್ದಲ್ಲಿ ಕೂಡ ಇವತ್ತು ಬಿಜಾಪುರ ಪುನಃ ರಾಜ್ಯದಲ್ಲಿ ಗಣನೆಗೆ ತೆಗೆದುಕೊಳ್ಳತಕ್ಕಂತ ಒಂದು ಸ್ಥಾನಮಾನವನ್ನು ಪ್ರಾಪ್ತ ಮಾಡಿಕೊಂಡಿದೆ. ಅಂತ ಅನೇಕ ಕಾರ್ಯಗಳನ್ನ ಮಾಡೋದ್ರ ಜೊತೆಗೆ ಇವತ್ತು ಬಸವನ ಬಾಗೇವಾಡಿ ಆಸ್ಪತ್ರೆ ಇರ್ಬೋದು. ಇವತ್ತು ನಾನು ನಿಮ್ಗೆ ಇನ್ನೂ ಒಂದು ಮಾತನ್ನ ಮುಂದುವರೆದು ಹೇಳ್ಬೇಕಪ್ಪ ಅಂದ್ರೆ, ನಿಮ್ಮ ಕೋಲಾರದಲ್ಲಿ ಇರ್ತಕ್ಕಂಥ ಮೊದಲನೇ ಆದ್ಯತೆಯನ್ನ ಊರ್ ಮಧ್ಯದಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗೆ ಕೊಡೋದ್ರ ಜೊತೆಗೆ ನಿಮಗೂ ಕೂಡ ಒಂದು ತಾಯಿ ಮಕ್ಕಳ ಆಸ್ಪತ್ರೆಯನ್ನ ಮಂಜೂರಾತಿ ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದರ ಜೊತೆಗೆ ಕೋಲಾರ ಇನ್ನೂ ಅನೇಕ ಅಭಿವೃದ್ಧಿಗಳನ್ನ ಕಾಣಬೇಕಾದಂತ ಊರಿದೆ.
ಇವತ್ತು ಯಾಕೆ ಈ ಮಾತು ನಾನು ಹೇಳ್ತೀನಿ ಅಂದ್ರೆ, ಕೋಲಾರದ ಒಂದು ಮೊಸರು ಇಡೀ ರಾಜ್ಯಕ್ಕೆ ಅಷ್ಟೇ ಅಲ್ಲ ದೇಶಕ್ಕೆ ಒಂದು ಮಾದರಿಯಾಗಿದೆ. ಇವತ್ತು ಇಂಥ ಒಂದು ವ್ಯಾಪಾರವನ್ನು ಮಾಡತಕ್ಕಂಥ ಜನರು ಇನ್ನೂ ಉತ್ತಮಕ್ಕೆ ಹೋಗ್ಬೇಕಾದ್ರೆ ಈ ಗ್ರಾಮ ಪಕ್ಷಾತೀತವಾಗಿ ಅಭಿವೃದ್ಧಿಯನ್ನ ಕಾಣಬೇಕಾಗ್ತದೆ. ಇವತ್ತು ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಅನೇಕ ದಿವಸಗಳಿಂದ ಪಕ್ಷವನ್ನ ನಾವು ಕೋಲಾರದಲ್ಲಿ ಮಾಡಿದೀವಿ. ಆದ್ರೆ ಮೊದಲನೇ ಬಾರಿಗೆ ಪಕ್ಷಾತೀತವಾಗಿ ನೀವು ಅಭಿವೃದ್ಧಿ ಕಡೆಗೆ ನನಗೆ ಸಹಾಯ ಸಹಕಾರ ಕೊಟ್ಟಿದ್ದೀರಿ. ಇವತ್ತು ಈ ವೇದಿಕೆ ಮುಖಾಂತರ ನಿಮ್ಗೆಲ್ಲರಿಗೂ ನಾನು ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕೆಂದ್ರೆ ಈ ಅಭಿವೃದ್ಧಿಯಲ್ಲಿ ಪಂಚಾಯಿತಿ ಇರ್ಬೋದು, ಊರಿನ ಹಿರಿಯರಿರ್ಬೋದು, ಕಿರಿಯರಿರ್ಬೋದು, ಎಲ್ಲರೂ ನಾವು ಒಕ್ಕಟ್ಟಾಗಿ ದುಡಿದಾಗ ಮಾತ್ರ ಒಂದು ಊರು ಮಾದರಿ ಊರಾಗ್ತದೆ. ಇವತ್ತು ನಿಮ್ಗೆ ಗೊತ್ತಿದೆ, ಬಸವನ ಬಾಗೇವಾಡಿ ಊರಿನ ಜನ ಸಹಕಾರ ಕೊಟ್ಟರು ಅಂತ ಹೇಳಿ ಇವತ್ತು ಬಸವನ ಬಾಗೇವಾಡಿಯಲ್ಲಿ ಅತ್ಯಂತ ಸುಸಜ್ಜಿತವಾಗಿರ್ತಕ್ಕಂಥ ರಸ್ತೆ ಮಾಡಿದ್ವಿ.